ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು ಟೆಕ್ಸ್ಟ್ ಸ್ಟೈಲಿಂಗ್ ಮತ್ತೆ ಫಾಂಟ್ ಸ್ಟೈಲಿಂಗ್ ಬಗ್ಗೆ ನೋಡೋಣ. ನಾನು HTML ನಲ್ಲಿ ಹೆಡರ್ 2 ಮತ್ತೆ ಪ್ಯಾರಾಗ್ರಾಫ್ ತಗೊಂಡಿದ್ದೀನಿ. ಹೆಡರ್ 2 ನಲ್ಲಿ ವೆಲ್ಕಮ್ ಟು ಕೋಡಿಂಗ್ ಉತ್ಸವ ಅಂತ ತಗೊಂಡಿದ್ದೀನಿ. ಪ್ಯಾರಾಗ್ರಾಫ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ತಗೊಂಡಿದ್ದೀನಿ. ಹೆಡರ್ 2 ಗೆ ನಾವು ಟೆಕ್ಸ್ಟ್ ಸ್ಟೈಲಿಂಗ್ ಮಾಡೋಣ, ಪ್ಯಾರಾಗ್ರಾಫಿಗೆ ಫಾಂಟ್ ಸ್ಟೈಲಿಂಗ್ ಮಾಡೋಣ. ಮೊದಲು ನಾವು ಹೆಡರ್ 2 ಗೆ ಹೆಡರ್ 2 ತಗೊಂಡು ಅದಕ್ಕೊಂದು ಕಲರ್ ಕೊಡೋಣ. ಕಲರ್ ರೆಡ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಟೆಕ್ಸ್ಟ್ ಅಲೈನ್ ಅಂತ ಇರುತ್ತೆ. ಟೆಕ್ಸ್ಟ್ ಅಲೈನ್ ನಲ್ಲಿ ಸೆಂಟರ್ ಅಂತ ಕೊಟ್ರೆ ಟೆಕ್ಸ್ಟ್ ಸೆಂಟರ್ ಅಲ್ಲಿ ಬರುತ್ತೆ. ಅದೇ ಎಂಡ್ ಅಂತ ಕೊಟ್ರೆ ಎಂಡಿಂಗ್ ಅಲ್ಲಿ ಬರುತ್ತೆ. ಸ್ಟಾರ್ಟ್ ಅಂತ ಕೊಟ್ರೆ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ. ಓಕೆ, ನಾನು ಇದನ್ನ ಸೆಂಟರ್ ಅಂತ ಕೊಡ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದು ಕೊಡ್ಬೋದು. ನೆಕ್ಸ್ಟ್ ಬಂದು ಟೆಕ್ಸ್ಟ್ ಶ್ಯಾಡೋ. ಟೆಕ್ಸ್ಟ್ ಶ್ಯಾಡೋಗೆ ನೀವು ಇಲ್ಲಿ ಪೆಕ್ಸೆಲ್ ಅಲ್ಲಿ ಈ ತರ ಬೇಕಾದ್ರೂ ಕೊಡ್ಬೋದು, ಇಲ್ಲ ಅಂದ್ರೆ ಕಲರ್ ಕೂಡ ಕೊಡ್ಬೋದು. ಲೈಕ್ ನಾನು ಇಲ್ಲಿ ಬ್ಲೂ ಅಂತ ಕೊಟ್ರೆ ಅದು ಟೆಕ್ಸ್ಟ್ ಬ್ಲೂಗೆ ಶೋ ಆಗುತ್ತೆ, ಶ್ಯಾಡೋ. ಓಕೆ, ಈ ಪೆಕ್ಸೆಲ್ ಮತ್ತೆ ವ್ಯೂ ಪೋರ್ಟ್ ಅದ್ರ ಬಗ್ಗೆ ಮುಂದೆ ನೋಡೋಣ. ನೆಕ್ಸ್ಟ್ ಬಂದು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್. ಈ ಟೆಕ್ಸ್ಟ್ ಇದರಲ್ಲಿ ನಾವು ಲೋವರ್ ಕೇಸ್ ಅಂತ ಕೊಟ್ರೆ ಫುಲ್ ಟೆಕ್ಸ್ಟ್ ಲೋವರ್ ಕೇಸಲ್ಲಿ ಬರುತ್ತೆ. ಅಪ್ಪರ್ ಕೇಸ್ ಅಂತ ಕೊಟ್ರೆ ಫುಲ್ ಅಪ್ಪರ್ ಕೇಸಲ್ಲಿ ಬರುತ್ತೆ. ನೋಡಿ, ಟೆಕ್ಸ್ಟ್ ಅಪ್ಪರ್ ಕೇಸಲ್ಲಿ ಗೊತ್ತು. ಇದೇ ತರ ನಾವು ಲೋವರ್ ಕೇಸ್ ಅಂತ ಕೊಟ್ರೆ ಟೆಕ್ಸ್ಟ್ ಲೋವರ್ ಕೇಸಲ್ಲಿ ಬರುತ್ತೆ. ಓಕೆ, ನಾನು ಇವಾಗ ಅಪ್ಪರ್ ಕೇಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಬಂದು ಟೆಕ್ಸ್ಟ್ ಡೆಕೋರೇಷನ್. ಈ ಟೆಕ್ಸ್ಟ್ ಡೆಕೋರೇಷನ್ ಅಲ್ಲಿ ಲೈನ್ ಅಂತ ಇದೆ. ಈ ಲೈನ್ ಕೊಟ್ರೆ ಒಂದು ಲೈನ್ ಬರುತ್ತೆ. ನಿಮ್ಗೆ ಯಾವ ತರ ಲೈನ್ ಬೇಕು, ಓವರ್ ಲೈನ್, ಅಂಡರ್ ಲೈನ್, ಆ ತರ. ಓವರ್ ಲೈನ್ ಕೊಟ್ರೆ ಮೇಲ್ಗಡೆ ಬರುತ್ತೆ, ಅಂಡರ್ ಲೈನ್ ಅಂತ ಕೊಟ್ರೆ ಲೈನ್ ಕೆಳಗಡೆ ಬರುತ್ತೆ. ಓಕೆ, ಈ ಲೈನಿಗೆ ನಾವು ಬೇರೆ ಕಲರ್ ಕೊಡ್ಬೇಕಂದ್ರೆ ಟೆಕ್ಸ್ಟ್ ಡೆಕೋರೇಷನ್ ಕಲರ್ ತಗೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಕೊಡ್ಬೋದು. ಲೈಕ್ ನಾನಿಲ್ಲಿ ಬ್ಲೂ ಅಂತ ಕೊಡ್ತೀನಿ, ಅದು ಲೈನ್ ಬ್ಲೂ ಆಗಿ ಬರುತ್ತೆ. ಇನ್ನೊಂದಿದೆ ಟೆಕ್ಸ್ಟ್ ಡೆಕೋರೇಷನ್ ಅಂತ ಕೊಟ್ಟು ಈ ಎರಡು ಲೈನಲ್ಲಿ ಬರ್ದಿದೀವಲ್ಲ ಅದನ್ನ ನಾವು ಈ ಒಂದೇ ಲೈನಲ್ಲಿ ಬರಿಬೋದು. ಲೈಕ್ ಇವೆರಡ ಕಮೆಂಟ್ ಮಾಡ್ತೀನಿ. ಟೆಕ್ಸ್ಟ್ ಡೆಕೋರೇಷನ್ ಅಲ್ಲಿ ನಿಮ್ಗೆ ಯಾವ ಲೈನ್ ಬೇಕು ಆ ಲೈನ್ ಅಂಡರ್ ಲೈನ್, ಮತ್ತೆ ಕಲರ್ ಯಾವ್ದು ಬೇಕು, ಗ್ರೀನ್ ಅಂತ ಕೊಡ್ತೀನಿ, ಗ್ರೀನ್. ಸೊ ಬಂತು. ಟೆಕ್ಸ್ಟ್ ಸ್ಟೈಲಿಂಗ್ ಅಲ್ಲಿ ನಾವು ಮೇನ್ ಆಗಿ ಇಷ್ಟು ಯೂಸ್ ಮಾಡ್ತೀವಿ. ಇದು ಬಿಟ್ಟು ಇನ್ನೂ ತುಂಬಾ ಪ್ರಾಪರ್ಟೀಸ್ ಇದೆ, ಅದನ್ನ ನೀವು ಟ್ರೈ ಮಾಡಿ. ಟ್ರೈ ಮಾಡಿದಾಗ ಅಷ್ಟೇ ನಾವು ಕಲಿಯಕ್ಕಾಗೋದು. ಸೊ ನೀವು ಟ್ರೈ ಮಾಡಿ. ಓಕೆ, ಸೇಮ್ ನಾರ್ಮಲ್ ಇಂಗ್ಲಿಷ್ ಹೇಗಿರುತ್ತೆ ಹಾಗೆ ಇರುತ್ತೆ. ಇಂಗ್ಲಿಷ್ ಅರ್ಥ ಆದ್ರೆ ಸಾಕು, ನಾವು ಕಲ್ತ್ಕೋಬಹುದು. ನೆಕ್ಸ್ಟ್ ಬಂದು ಫಾಂಟ್ ಸ್ಟೈಲಿಂಗ್. ಪ್ಯಾರಾಗ್ರಾಫಿಗೆ ನಾವು ಫಾಂಟ್ ಸ್ಟೈಲಿಂಗ್ ಕೊಡೋಣ. ಪಿ ಟ್ಯಾಗ್ ತಗೊಂಡು ಅದಕ್ಕೆ ಫಸ್ಟ್ ನಾವು ಫಾಂಟ್ ಫ್ಯಾಮಿಲಿ ಅಂತಿದೆ. ಈ ಫಾಂಟ್ ಫ್ಯಾಮಿಲಿ ಅಂದ್ರೆ ನೀವು ಫಾಂಟ್ ಅನ್ನ ಚೇಂಜ್ ಮಾಡಬಹುದು. ಲೈಕ್ ನಾನು ಇವಾಗ ಇಲ್ಲಿ ಯಾವುದೋ ಒಂದು ಫಾಂಟ್ ಸೆಲೆಕ್ಟ್ ಮಾಡಿದ್ರೆ ಅದು ಫಾಂಟ್ ಚೇಂಜ್ ಆಗುತ್ತೆ. ಸೊ ಇದೇ ತರ ನಿಮ್ಗೆ ಯಾವ ಫಾಂಟ್ ಬೇಕೋ ಟೆಕ್ಸ್ಟ್ ಆ ಫಾಂಟ್ ನ ತಗೋಬಹುದು. ನೆಕ್ಸ್ಟ್ ಬಂದು ಫಾಂಟ್ ಸ್ಟೈಲು. ಈ ಫಾಂಟ್ ಸ್ಟೈಲ್ ಅಲ್ಲಿ ನಾನು ಇವಾಗ ಇಟಾಲಿಕ್ ಅಂತ ಕೊಟ್ರೆ ಟೆಕ್ಸ್ಟ್ ಇಟಾಲಿಕ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ಫಾಂಟ್ ಸೈಜ್. ಫಾಂಟ್ ಸೈಜ್ ನ ನಾವು ನಾರ್ಮಲ್ ಆಗಿ ಲಾರ್ಜ್, ಮೀಡಿಯಂ ಅಂತ ಕೊಡ್ಬೋದು. ಇಲ್ಲಾಂದ್ರೆ ನಾವು ಪರ್ಸೆಂಟೇಜು ಈ ತರ ನಂಬರ್ಸ್ ಹಾಕಿ ಕೊಡ್ಬೋದು.
ಇದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ನಾನಿವಾಗ ಎಕ್ಸ್ ಲಾರ್ಜ್ ಅಂತ ಕೊಟ್ರೆ ಅದು ಲಾರ್ಜ್ ಆಗುತ್ತೆ. ಇದೇ ತರ ನಿಮ್ಗೆ ಯಾವ ತರ ಬೇಕೋ ಸೈಜ್ ಸೆಟ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಫಾಂಟ್ ವೇಟ್. ಫಾಂಟ್ ವೇಟ್ ಅಲ್ಲಿ ಈ ತರ ನಂಬರ್ಸ್ ಬೇಕಾದ್ರೂ ಕೊಡ್ಬೋದು, ಇಲ್ಲ ಬೋಲ್ಡ್, ನಾರ್ಮಲ್, ಲೈಟ್ ವೇಟ್ ಆ ತರ ಬೇಕಾದ್ರೂ ಕೊಡ್ಬೋದು. ಲೈಕ್ ನಾನು ಇಲ್ಲಿ ಬೋಲ್ಡ್ ಅಂತ ಕೊಟ್ರೆ ಜಾಸ್ತಿ ಬೋಲ್ಡ್ ಆಗುತ್ತೆ. ಓಕೆ, ಇನ್ನೊಂದು ನಾವಿಲ್ಲಿ ಫುಲ್ ಪ್ಯಾರಾಗ್ರಾಫಿಗೆ ಅಪ್ಲೈ ಮಾಡಿದ್ವಿ. ನೀವು ಪರ್ಟಿಕ್ಯುಲರ್ ಆಗಿ ಒಂದು ಲೈನಿಗೆ ಅಥವಾ ಒಂದು ಲೆಟರಿಗೆ ಅಪ್ಲೈ ಮಾಡ್ಬೇಕಂದ್ರೆ ನಾವು ಸುಡೋ ಕ್ಲಾಸ್ ಯೂಸ್ ಮಾಡಬೇಕು. ಸುಡೋ ಕ್ಲಾಸ್ ಅಂದ್ರೆ ಪಿ ಪಕ್ಕ ಸೆಮಿಕೋಲನ್ ಹಾಕಿ ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬಹುದು. ಲೈಕ್ ನಾನು ಇವಾಗ ಫಸ್ಟ್ ಲೆಟರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಸ್ಟೈಲ್ ಎಲ್ಲ ಫಸ್ಟ್ ಲೆಟರ್ಗೆ ಅಪ್ಲೈ ಆಗುತ್ತೆ. ಅದೇ ನಾವು ಫಸ್ಟ್ ಲೈನ್ ಅಂತ ತಗೊಂಡ್ರೆ ಒಂದು ಫಸ್ಟ್ ಲೈನ್ ಏನಿದೆ ಅದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಓಕೆ, ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು, ಈ ಫಾಂಟ್ ಫ್ಯಾಮಿಲಿಲಿ ಲೈಕ್ ಇಲ್ಲಿ ತುಂಬಾ ಫಾಂಟ್ ಇದೆ. ಇದು ಬಿಟ್ಟು ನಮ್ಗೆ ಬೇರೆ ಫಾಂಟ್ ಬೇಕು ಅಂದ್ರೆ ಸಿಂಪಲ್ ಆಗಿ ಯಾವ್ದಾದ್ರು ಒಂದು ಬ್ರೌಸರ್ಗೆ ಹೋಗಿ font.google.com ಅಂತ ಟೈಪ್ ಮಾಡಿ ಈ ವೆಬ್ಸೈಟಿಗೆ ಬಂದ್ರೆ ಇಲ್ಲಿ ತುಂಬಾ ಫಾಂಟ್ಗಳು ಕಾಣಿಸುತ್ತೆ. ಲೈಕ್ ರೋಬೋಟೋ, ನೋಟೋ, ಈ ತರ ನಿಮ್ಗೆ ಯಾವ ಫಾಂಟ್ ಬೇಕೋ ಆ ಫಾಂಟ್ ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದಾದ್ರು ಫಾಂಟ್ ಬೇಕಾದ್ರೆ ಸರ್ಚ್ ಕೂಡ ಮಾಡ್ಬೋದು. ಲೈಕ್ ನಾನು ಇವಾಗ ಲೋರಾ ಫಾಂಟ್ ಅಂತ ಟೈಪ್ ಮಾಡಿದ್ರೆ ಆ ಫಾಂಟ್ ಬರುತ್ತೆ. ಓಕೆ, ನಿಮ್ಗೆ ಯಾವ ಫಾಂಟ್ ಬೇಕೋ ಅದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿ ಗೆಟ್ ಫಾಂಟ್ ಅಂತ ತಗೊಳ್ಳಿ. ಅಲ್ಲಿ ಗೆಟ್ ಎಂಬೆಡ್ ಕೋಡ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಲಿಂಕ್ ಬರುತ್ತೆ. ಇದು HTML ಲಿಂಕು. ಇದು ಇಂಪೋರ್ಟ್ ಅನ್ನೋದು CSS ಲಿಂಕು. CSS ನಲ್ಲಿ ನಾವು ಇಂಪೋರ್ಟ್ ಮಾಡ್ಬೇಕಂದ್ರೆ ಅದನ್ನ ಬಳಸ್ತೀವಿ. ಬಟ್ ನಾನು ಇವಾಗ HTML ತಗೋತೀನಿ. HTML ನಲ್ಲಿ ಮಾಡ್ತಾ ಇದೀವಲ್ಲ, ಸೊ ಅದಕ್ಕೆ ಸಿಂಪಲ್ ಆಗಿ ಇದು ಕಾಪಿ ಕೋಡ್ ಕ್ಲಿಕ್ ಮಾಡಿ ನಿಮ್ಮ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗಿ HTML ನಲ್ಲಿ ಹೆಡರ್ ಟ್ಯಾಗ್ ಒಳಗೆ ಆ ಲಿಂಕ್ನ ಪೇಸ್ಟ್ ಮಾಡಿ. ನೆಕ್ಸ್ಟ್ ಬಂದು ಇದರಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ CSS ಅಂತ ಇದೆಯಲ್ಲ ಇದನ್ನ ಕಾಪಿ ಮಾಡ್ಕೊಳ್ಳಿ. CSS ನಲ್ಲಿ ಫಾಂಟ್ ಫ್ಯಾಮಿಲಿ ಅಂತ ಇದೆಯಲ್ಲ ಅಲ್ಲಿ ಪೇಸ್ಟ್ ಮಾಡಿ. ಇವಾಗ ಇಲ್ಲಿ ನೋಡಿದ್ರೆ ಆ ಟೆಕ್ಸ್ಟ್ ಇಲ್ಲಿ ಬಂದಿರುತ್ತೆ. ಸೊ ಇದೇ ತರ ನಿಮ್ಗೆ ಯಾವ ಫಾಂಟ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಿಗ್ಮಾರ್ ತಗೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಈ ಫಾಂಟ್ ಇದೆಯಲ್ಲ, ಸೊ ಈ ಫಾಂಟು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ, ಇಲ್ಲಿ ಶೋ ಆಗ್ತಿದೆ. ಓಕೆ, ನಾನು ಫಸ್ಟ್ ಲೈನಿಗೆ ಕೊಟ್ಟಿದ್ದೀನಿ, ಸೊ ಫಸ್ಟ್ ಲೈನಿಗೆ ಶೋ ಆಗ್ತಿದೆ. ಸೊ ಇದೇ ತರ ನಿಮ್ಗೆ ಯಾವ ಫಾಂಟ್ ಬೇಕೋ ಆ ಫಾಂಟ್ನ ನೀವು ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು CSS ಯೂನಿಟ್ಸ್ ಬಗ್ಗೆ ನೋಡೋಣ. ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ರಿಲೇಟಿವ್ ಯೂನಿಟ್ಸ್, ಸೆಕೆಂಡ್ ಒಂದು ಆಬ್ಸಲ್ಯೂಟ್ ಯೂನಿಟ್ಸ್. ರಿಲೇಟಿವ್ ಯೂನಿಟ್ಸ್ ಅಲ್ಲಿ ಪರ್ಸೆಂಟೇಜು, EM, REM, ವ್ಯೂ ಪೋರ್ಟ್ ವಿಡ್ತ್, ವ್ಯೂ ಪೋರ್ಟ್ ಹೈಟ್ ಇದೆ. ಆಬ್ಸಲ್ಯೂಟ್ ಯೂನಿಟ್ಸ್ ಅಲ್ಲಿ ಸೆಂಟಿಮೀಟರು, ಮಿಲಿಮೀಟರು, ಇಂಚಸ್ಸು, ಪಿಕ್ಸೆಲ್ಲು, ಪಾಯಿಂಟ್ಸು ಮತ್ತೆ PC ಇದೆ. ಈ ರಿಲೇಟಿವ್ ಯೂನಿಟ್ಸ್ಗೂ ಆಬ್ಸಲ್ಯೂಟ್ ಯೂನಿಟ್ಸ್ಗೂ ಏನು ಡಿಫ್ರೆಂಟ್ ಅಂದರೆ, ರಿಲೇಟಿವ್ ಯೂನಿಟ್ಸ್ ನಾವು ಸೆಟ್ ಮಾಡಿದ್ರೆ ಅವು ಪೇರೆಂಟ್ ಮತ್ತೆ ರೂಟಿಗೆ ಡಿಪೆಂಡ್ ಆಗಿರುತ್ತೆ. ರಿಲೇಟಿವ್ ಯೂನಿಟ್ಸು ಪೇರೆಂಟಿಗೆ ಮತ್ತೆ ರೂಟಿಗೆ ಡಿಪೆಂಡ್ ಆಗಿರುತ್ತೆ.
ಪೇರೆಂಟಲ್ಲಿ ನಾವು ಕೊಟ್ಟಿರೋ ಚೇಂಜ್ ಆದರೆ ಇವು ಕೂಡ ಚೇಂಜ್ ಆಗುತ್ತೆ. ಸೊ ಬಟ್ ಆಬ್ಸಲ್ಯೂಟ್ ಯೂನಿಟ್ಸಲ್ಲಿ ನಾವೇನು ಕೊಟ್ಟಿರ್ತೀವೋ ಅದು ಚೇಂಜ್ ಆಗಲ್ಲ. ಲೈಕ್ ಸ್ಕ್ರೀನ್ ಚೇಂಜ್ ಆದ್ರೂ ಅಥವಾ ಪೇರೆಂಟ್ ಎಲಿಮೆಂಟ್ ಚೇಂಜ್ ಆದರೂ ಕೂಡ ನಾವು ಎಷ್ಟು ಕೊಟ್ಟಿರ್ತೀವೋ ಅದೇ ಸೈಜಲ್ಲಿ ಇರುತ್ತೆ ಆಬ್ಸಲ್ಯೂಟ್ ಯೂನಿಟ್ಸು. ಬಟ್ ರಿಲೇಟಿವ್ ಯೂನಿಟ್ಸು ಪೇರೆಂಟಿಗೆ ಮತ್ತು ಡಾಕ್ಯುಮೆಂಟ್ ರೂಟಿಗೆ ಡಿಪೆಂಡ್ ಆಗಿರುತ್ತೆ. ಅವೇನಾದ್ರು ಚೇಂಜ್ ಆದರೆ ಇವು ಕೂಡ ಚೇಂಜ್ ಆಗುತ್ತೆ. ಇವು CSS ಯೂನಿಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.